Hello everyone, my name is Maitri from Rank Book Learning and Software Solutions. Yeah, previous class ಅಲ್ಲಿ ನಾವು ಆಲ್ರೆಡಿ ಬೇಸಿಕ್ಸ್ ಆಫ್ ಡೈರೆಕ್ಷನ್ಸ್ ಮತ್ತು ಡಿಸ್ಟೆನ್ಸ್ ಬಗ್ಗೆ ಬೇಸಿಕ್ಸ್ನ ಓದಿದ್ವಿ. ನೀವು ಈ ವಿಡಿಯೋ ನೋಡಬೇಕಂದ್ರೆ ಫಸ್ಟ್ ಆ ವಿಡಿಯೋನ ನೋಡಿ ರೆಫರ್ ಮಾಡಿ ಆಮೇಲೆ ನೋಡಿದ್ರೆ ಇದು ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ಅದು ಬೇಕಂದರೆ ಆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ, ಆ ಲಿಂಕಲ್ಲಿ ಹೋಗಿ ನೋಡಿದಾಗ ನಿಮ್ಗೆ ಆ ವಿಡಿಯೋ ಸಿಗುತ್ತೆ. ಅಲ್ಲಿ ಬೇಸಿಕ್ಸ್ ಎಲ್ಲ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ಬೇಸಿಕ್ಸ್ನ ನೋಡಿಬಿಟ್ಟು ಈ ವಿಡಿಯೋ ನೋಡಿದ್ರೆ ಇನ್ನೂ ಕ್ಲಿಯರಾಗಿ ನಿಮಗೆ ಅರ್ಥ ಆಗುತ್ತೆ. ಓಕೆ, ಯಾ ಡೈರೆಕ್ಷನ್ಸ್ ಆ್ಯಂಡ್ ಡಿಸ್ಟೆನ್ಸು ಪ್ರೀವಿಯಸ್ ಕ್ಲಾಸಲ್ಲಿ ಯಾವ್ಯಾವ ಡೈರೆಕ್ಷನ್ ಬರುತ್ತೆ, ಹೇಗೆ ತೊಗೋಬೇಕು, ಹೇಗೆ ಡಿಸ್ಟೆನ್ಸನ್ನು ಮೆಷರ್ ಮಾಡಬೇಕಂತ ಎಲ್ಲ ನಾವು ಅದರಲ್ಲಿ ಕಲ್ತ್ಕೊಂಡಿದ್ದೀವಿ. ಈ ಕ್ಲಾಸಲ್ಲಿ ಅದರ ಬೇಸ್ ಮೇಲೆ ಬ್ಯಾಂಕಿಂಗ್ ಎಕ್ಸಾಮ್ಸ್ಗೆ ಯಾವ ರೀತಿ ಪ್ರಾಬ್ಲಮ್ಸ್ ಕೇಳ್ತಾರೆ ಅದನ್ನು ಸಾಲ್ವ್ ಮಾಡ್ತಾ ಹೋಗೋಣ ಒನ್ ಬೈ ಒನ್. ಓಕೆ, ಫಸ್ಟ್ ಪ್ರಾಬ್ಲಮ್, ಫಸ್ಟ್ ಕ್ವೆಶನನ್ನು ನಿಧಾನಕ್ಕೆ ಓದಿ. ಫಸ್ಟು ನೀವು ಬೇಸಿಕ್ ಮೆಥಡಿನಲ್ಲಿ ಹೇಗೆ ಮಾಡ್ತೀರಾ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು, ನೀವು ರೆಗ್ಯುಲರ್ ಆಗಿ ಹೇಗೆ ಮಾಡ್ತೀರಾ ಅದನ್ನು. ಆಮೇಲೆ ಶಾರ್ಟ್ ಟ್ರಿಕ್ಕಲ್ಲಿ ಹೇಗೆ ಮಾಡ್ಬೋದು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಫಸ್ಟ್ ಕ್ವೆಶನ್ ನೋಡೋಣ. ಫಸ್ಟ್ ಒನ್, ಮಿಂಟು ವಾಕ್ 80 meters ಟುವರ್ಡ್ಸ್ ಸೌತ್ ಆ್ಯಂಡ್ ಮೂವ್ಸ್ 70 meters ಟುವರ್ಡ್ಸ್ ಈಸ್ಟ್ ಆ್ಯಂಡ್ ದೆನ್ ಮೂವ್ಸ್ ಅ ಡಿಸ್ಟೆನ್ಸ್ ಆಫ್ 40 meters ಟುವರ್ಡ್ಸ್ ನಾರ್ತ್ ಆ್ಯಂಡ್ ದೆನ್ ಮೂವ್ಸ್ 40 meters ಟುವರ್ಡ್ಸ್ ವೆಸ್ಟ್. In which direction and how long distance is now from the ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಅವನು ಲಾಸ್ಟ್ ಎಂಡಿಂಗ್ ಪಾಯಿಂಟ್ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆ ಅಂತ ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಈಗ ಒನ್ ಬೈ ಒನ್ ಅವನು ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾನೆ ಆ ಇನ್ಸ್ಟ್ರಕ್ಷನ್ಸ್ ನಾವು ಬರ್ಕೊಳ್ತಾ ಹೋಗೋಣ. ಫಸ್ಟ್ ಇನ್ಸ್ಟ್ರಕ್ಷನ್ ಏನ್ ಕೊಟ್ಟಿದ್ದಾನೆ, ಮಿಂಟು ವಾಕ್ 80 meters ಟುವರ್ಡ್ಸ್ ಸೌತ್. ನಾವು ಆಲ್ರೆಡಿ ಗೊತ್ತಿದೆ ಸೌತ್ ಯಾವುದು ನಾರ್ತ್ ಯಾವುದು ಅಂತ, ಅದನ್ನ ಮತ್ತೆ ಇನ್ನೊಂದ್ಸಲ ಬರೆಯೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಇದು ನಾರ್ತ್, ಸೌತ್, ದಿಸ್ ಒನ್ ಈಸ್ಟ್ ಅಂಡ್ ದಿಸ್ ಒನ್ ವೆಸ್ಟ್ ಆಗುತ್ತೆ. ಅವ್ನು ಫಸ್ಟ್ ಏನ್ ಕೊಟ್ಟಿದ್ದಾನೆ, ಮಿಂಟು ವಾಕ್ 80 meters ಟುವರ್ಡ್ ಸೌತ್ ಅಂತ ಕೊಟ್ಟಿದ್ದಾರೆ. ನೀವು ಯಾವಾಗಲೂ ತಗೋಬೇಕಾದ್ರೆ ಪಾಯಿಂಟ್ ಇಲ್ಲಿದ್ದಾನೆ ಅವನು ಅಂತಾನೆ ಅನ್ಕೋಬೇಕು. ಮಿಂಟು ವಾಕ್ ಟುವರ್ಡ್ಸ್ ಸೌತ್ 80 meters, ಡ್ರಾ ಒನ್ ಲೈನ್. 80 meters towards south, sorry, one second. Towards south ಅಂದ್ರೆ ಡೌನ್ವರ್ಡ್ಸ್ ಅಲ್ಲಿ 80 meters ವಾಕ್ ಮಾಡಿದೆ. ಕಮ್ ಟು ದ ನೆಕ್ಸ್ಟ್ ಒನ್, ಮೂವ್ 70 meters ಟುವರ್ಡ್ಸ್ ಈಸ್ಟ್. ಈ ಪಾಯಿಂಟ್ ಅಲ್ಲಿ ಕನ್ಸಿಡರ್ ಮಾಡ್ಬೇಕು. ಈಸ್ಟ್ ಎಲ್ಲಿ ಬರುತ್ತೆ ಅವನಿಗೆ, ಈ ಸೈಡ್ ಬರುತ್ತೆ. ಟುವರ್ಡ್ಸ್ ಈಸ್ಟ್ 70 meters, ಟುವರ್ಡ್ಸ್ ಈಸ್ಟ್ 70 meters and then moves the distance of 40 meters towards north. ಈ ಪಾಯಿಂಟ್ ಅಲ್ಲೇ ಅಬ್ಸರ್ವ್ ಮಾಡ್ಬೇಕು ನೀವು. ಈ ಪಾಯಿಂಟ್ ಅಲ್ಲಿ ನಿಂತಾಗ ನಾರ್ತ್ ಯಾವ ಸೈಡ್ ಬರುತ್ತೆ, ಅಪ್ವರ್ಡ್ಸ್ ಅಲ್ವಾ. ಅಪ್ವರ್ಡ್ಸ್ಗೆ ಎಷ್ಟು ಹೋಗ್ತಾನೆ ಅವನು, 40 meters. ಇಲ್ಲಿ 80 ಇದೆ ಅಂದ್ರೆ ಅದ್ರ ಹಾಫ್ ಅಷ್ಟು 40 meters ಆಗುತ್ತೆ. 40 meters ನಾರ್ತ್ ಹೋಗ್ತಾನೆ ಅಂಡ್ ದೆನ್ ಮೂವ್ಸ್ 40 meters ಟುವರ್ಡ್ಸ್ ವೆಸ್ಟ್. ಈ ಪಾಯಿಂಟ್ ಅಲ್ಲಿ ನೋಡಿದಾಗ ವೆಸ್ಟ್ ಯಾವ ಸೈಡ್ ಬರುತ್ತೆ, ಈ ಸೈಡ್ ಬರುತ್ತೆ. 40, ಇಲ್ಲಿ 70 ಇದೆ ಅಂದ್ರೆ 40 meters. ಅಲ್ಲಿ ಏನು ಕ್ವೆಶನ್ ಕೇಳಿದರೆ ಇದು ನೀವೇನು ಡ್ರಾ ಮಾಡ್ತೀರಾ ಅದು ಪಿಕ್ಚರ್ ಫುಲ್ ಆಗುತ್ತೆ, ಅವ್ನು ಕೊಟ್ಟರೆ ಇನ್ಫಾರ್ಮೇಶನ್. ಈಗ ಕ್ವೆಶನ್ ಆನ್, ಇನ್ ವಿಚ್ ಡೈರೆಕ್ಷನ್ ಅಂಡ್ ಹೌ ಲಾಂಗ್ ಡಿಸ್ಟೆನ್ಸ್, ಯಾವ ಡೈರೆಕ್ಷನ್ ಅಲ್ಲಿ ಇದ್ದಾನೆ ಅಂತಾನು ಹೇಳ್ಬೇಕಾಗುತ್ತೆ. ಅಂಡ್ ಅದ್ರ ಜೊತೆ ಹೌ ಲಾಂಗ್ ಡಿಸ್ಟೆನ್ಸ್ ಈಸ್ ನೌ ಫ್ರಮ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಅವನು ಎಂಡ್ ಪಾಯಿಂಟ್ ಅಲ್ಲಿ ಇದ್ದಾನಲ್ವಾ, ಆ ಎಂಡ್ ಪಾಯಿಂಟ್ಗೆ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ ಅಂತ ಹೇಳ್ಬೇಕು. ಇದು ಸ್ಟಾರ್ಟಿಂಗ್ ಪಾಯಿಂಟ್ ಆಯ್ತಾ, ಒಂದು ಯಾವ್ದಾಯ್ತು, ಇದು ಸ್ಟಾರ್ಟಿಂಗ್ ಪಾಯಿಂಟ್, ಇದು ಎಂಡ್ ಪಾಯಿಂಟ್ ಆಗಿದೆ. ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂಡ್ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ನಿಂತು ನೋಡಿದಾಗ ಅವನು ಯಾವ ಡೈರೆಕ್ಷನ್ಗೆ ಫೇಸ್ ಮಾಡಿದ್ದಾನೆ ಅಂತ ಗೊತ್ತಾಗ್ಬೇಕು, ನೀವು ಹೇಳ್ಬೇಕಾಗತ್ತೆ. ಇದೇ ಕಂಡುಹಿಡಿಯೋಣ. ನಿಮ್ಗೆ ಆಲ್ರೆಡಿ ಹೇಳಿದಾನೆ ಇಲ್ಲಿಂದ ಇಲ್ಲಿಗಿರೋ ಲೆಂತು 80 meters ಇದೆ, ಇಲ್ಲಿಂದ ಇಲ್ಲಿಗೆ 40 ಅಂದ್ರೆ ಈಗ ಇಲ್ಲಿಗೆ ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 40 ಇದೆ ಅಂತ ಗೊತ್ತು, ಆದ್ರೆ ಇಲ್ಲೂ ಎಷ್ಟಿರುತ್ತೆ, 40 ಇರುತ್ತೆ. ಸೇಮ್ ಥಿಂಗ್, ಈ ಪಾಯಿಂಟ್ ಇಂದ ಈ ಪಾಯಿಂಟ್ಗೆ 70 ಇದೆ ಅಂದ್ರೆ ಈ ಪಾಯಿಂಟ್ ಇಂದ ಈ ಪಾಯಿಂಟ್ಗೂ 70 ಇರುತ್ತೆ. ಇದು 40 ಇದೆ ಅಂದ್ರೆ ಇಲ್ಲಿಗೆ 40 ಇದೆ, ಆದ್ರೆ ಇದು ರಿಮೈನಿಂಗ್ ಎಷ್ಟಿರುತ್ತೆ, 70ಲಿ 40 ಹೋದ್ರೆ ಎಷ್ಟು ಬರುತ್ತೆ ನಿಮ್ಗೆ, 30 ಬರುತ್ತೆ. ಇದನ್ನ ನೋಡಿದಾಗ ನಿಮ್ಗೆ ಒಂದು ಬೇಸಿಕ್ಸ್ ಗೊತ್ತಿರ್ಬೇಕು. ಇದು ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ವಾ, ಇದೇನಿದೆ ರೈಟ್ ಆಂಗಲ್ ಟ್ರಯಾಂಗಲ್. ನಾವು ರೈಟ್ ಆಂಗಲ್ ಟ್ರಯಾಂಗಲ್ ಇದ್ದಾಗ 2 sides ಗೊತ್ತಿರುತ್ತೆ, ಇನ್ನೊಂದು ಸೈಡ್ ಕಂಡುಹಿಡಿಯಬೇಕಂದ್ರೆ ಏನ್ ಯೂಸ್ ಮಾಡ್ತೀವಿ, ಪೈಥಾಗರಸ್ ಥಿಯರಮ್. ಎಲ್ಲರಿಗೂ ಗೊತ್ತಿದೆ ಅನ್ಕೋತೀನಿ, ಇನ್ನೊಂದ್ಸಲ ಹೇಳ್ತೀನಿ. ಪೈಥಾಗರಸ್ ಥಿಯರಮ್ ಏನ್ ಹೇಳುತ್ತೆ, ಒಂದು ರೈಟ್ ಆಂಗಲ್ ಟ್ರಯಾಂಗಲ್
ಆಂಗಲ್ ಇದೆ ಅಂತ ಅನ್ಕೊಂಡ್ರೆ ಇಲ್ಲಿ ನಿಮ್ಗೆ ಈ 2 ಸೈಡ್ಸ್ ಗೊತ್ತಿರುತ್ತೆ, ಎ ಬಿ, ಇದು ಇನ್ನೊಂದು ಸೈಡು ಸಿ. ಎ ಬಿ ವ್ಯಾಲ್ಯೂ ಗೊತ್ತಿರುತ್ತೆ, ಸಿ ವ್ಯಾಲ್ಯೂನ, ಎ ಬಿ ವ್ಯಾಲ್ಯೂನ ಯೂಸ್ ಮಾಡಿಕೊಂಡು ಸಿ ವ್ಯಾಲ್ಯೂ ಐಡೆಂಟಿಫೈ ಮಾಡೋದು ಬರಬೇಕು. ಇದಕ್ಕೆ ರೈಟ್ ಆಂಗಲ್ ಟ್ರಯಾಂಗಲ್ ಪೈಥಾಗರಸ್ ಥಿಯರಮ್ ಫಾರ್ಮುಲಾ ಏನು ಬರುತ್ತೆ ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ a square plus b square is equal to c square. This is the formula, Pythagoras theorem. c square ಬೇಕಂದ್ರೆ ಏನು ಮಾಡ್ತೀರಾಗ, c square is equal to square root of a square plus b square, a square plus b square. ಈ ಫಾರ್ಮುಲಾ ಯೂಸ್ ಮಾಡಿದಾಗ ನಿಮಗೆ a ವ್ಯಾಲ್ಯೂ ಗೊತ್ತಿರುತ್ತೆ, b ವ್ಯಾಲ್ಯೂ ಗೊತ್ತಿರುತ್ತೆ. ಈ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯು ಗೆಟ್ ಸಿ ವ್ಯಾಲ್ಯೂ. ಸೇಮ್ ಥಿಂಗ್ ಇಲ್ಲೂ ನಾವು ಇದನ್ನ ಎ ಅಂತ ತಗೊಳ್ಳಿ, ಇದನ್ನ ಬಿ ಅಂತ ತಗೊಳ್ಳಿ, ನಾವು ಕಂಡುಹಿಡಿಯಬೇಕಾಗಿರೋದನ್ನ ಸಿ ಅಂತ ಕನ್ಸಿಡರ್ ಮಾಡೋಣ. ಓಕೆ, ಈಗ ಎ ಸ್ಕ್ವೇರ್ 40 ಸ್ಕ್ವೇರ್ ಏನಾಯ್ತು, 40 ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಬಿ ಸ್ಕ್ವೇರ್ ಮೀನ್ಸ್ 30 ಸ್ಕ್ವೇರ್, ಬಿ ಸ್ಕ್ವೇರ್ ಮೀನ್ಸ್ 30 ಸ್ಕ್ವೇರ್. ಈಗ ಅದೆರಡರದ್ದು ಸ್ಕ್ವೇರ್ ರೂಟ್. 40 ಸ್ಕ್ವೇರ್ ಅಂದ್ರೆ ನಮಗೆ ಗೊತ್ತಿದೆ, 40 ಸ್ಕ್ವೇರ್ ಅಂದ್ರೆ 1600 ಪ್ಲಸ್ 30 ಸ್ಕ್ವೇರ್ ಅಂದ್ರೆ 900. ಇದೆರಡನ್ನು ಆಡ್ ಅಪ್ ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ, 2500. ಸ್ಕ್ವೇರ್ ರೂಟ್ ಆಫ್ 2500 ಏನು ಬರುತ್ತೆ, 50 ಬರುತ್ತೆ. 50 ಮೀಟರ್ ಇದೆ ಆನ್ಸರ್. ಇದೆಷ್ಟಿರುತ್ತೆ, ಸಿ ವ್ಯಾಲ್ಯೂ 50 ಮೀಟರ್ ಇರುತ್ತೆ. ಬಟ್ ಇಲ್ಲಿ ಕ್ವೆಶನ್ ಅಲ್ಲಿ ಏನು ಕೇಳಿದಾನೆ, ಇನ್ ವಿಚ್ ಡೈರೆಕ್ಷನ್ ಫ್ರಮ್ ದ ಸ್ಟಾರ್ಟಿಂಗ್ ಪಾಯಿಂಟ್, ಎಲ್ಲಿ ನಿಂತ್ಕೊಂಡು, ಅದನ್ನ ನೀವು ಗಮನ ಇಟ್ಕೋಬೇಕು. ಇಲ್ಲಿಂದ ಏನಾದ್ರೂ ನೀವು ಇದನ್ನ ನೋಡ್ಬಿಟ್ರೆ ಆನ್ಸರ್ ಏನ್ ಬರುತ್ತೆ, ನಾರ್ತ್ ವೆಸ್ಟ್ ಬಂದ್ಬಿಡುತ್ತೆ. ತಪ್ಪು. ಅವನೇನ್ ಹೇಳಿದಾನೆ, ಈಸ್ ನೌ ಫ್ರಮ್ ದ ಸ್ಟಾರ್ಟಿಂಗ್ ಪಾಯಿಂಟ್. ಕರೆಕ್ಟ್ ಆಗಿ ಕ್ವೆಶನ್ ಅನ್ನ ನೋಡ್ಬೇಕು. ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದು, ಫ್ರಮ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಅಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಇದಲ್ವಪ್ಪ ನಿಮ್ಗೆ. ಈ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ನಿಂತು ನೋಡಿದ್ರೆ ಇವನು ಯಾವ ಡೈರೆಕ್ಷನ್ ಅಲ್ಲಿ ಇದ್ದಾನೆ, ಇಲ್ಲಿದ್ದಾನೆ ಅನ್ಕೊಳ್ಳಿ, ಅವನು ಈ ಡೈರೆಕ್ಷನ್ ಅಲ್ವಾ ಇದು ಇರೋದು, ಈಗಿದೆ. ಇದು ಯಾವ್ದು ಬರುತ್ತೆ ಅಂತ ಹೇಳಿದ್ದೀನಿ, ಸೌತ್ ಈಸ್ಟ್, ಸೌತ್ ಈಸ್ಟ್ ಡೈರೆಕ್ಷನ್. 50 ಮೀಟರ್ ಇದೆ, ಸೌತ್ ಈಸ್ಟ್ ಡೈರೆಕ್ಷನ್ ಅಲ್ಲಿ ಅವನು ಫೇಸ್ ಮಾಡಿ ನಿಂತಿದ್ದಾನೆ. ಆಗ ಆನ್ಸರ್ ಏನಾಗುತ್ತೆ, 50 ಸೌತ್ ಈಸ್ಟ್. ಗೊತ್ತಾಯ್ತಲ್ವಾ, 50 ಸೌತ್ ಈಸ್ಟ್. ಇದು ನೀವು ರೆಗ್ಯುಲರ್ ಆಗಿ ಮಾಡುವಂತ ಮೆಥಡ್, ಆಯ್ತಾ. ಇದು ರೆಗ್ಯುಲರ್ ಆಗಿ ಮಾಡ್ತೀರಾ. ಬಟ್ ಎಕ್ಸಾಮ್ ಅಲ್ಲಿ ನೀವು ಈ ತರ ಮಾಡಿದ್ರೆ ಏನಾಗುತ್ತೆ, ಆಗಲ್ಲ, ಟೈಮು ತುಂಬಾ ಜಾಸ್ತಿ ಕಿಲ್ ಆಗುತ್ತೆ. ಆಗ ಸ್ಮಾರ್ಟ್ ಆಗಿ ಆನ್ಸರ್ ಮಾಡಿದ್ರೆ ಮಾತ್ರ ಬ್ಯಾಂಕಿಂಗ್ ಎಕ್ಸಾಮ್ ಸ್ಮಾರ್ಟ್ ಆಗಿ ಕ್ಲಿಯರ್ ಮಾಡೋದಕ್ಕಾಗುತ್ತೆ. ಸ್ಮಾರ್ಟ್ ಆಗಿ ಹೇಗೆ ಆನ್ಸರ್ ಮಾಡೋದು, ಕಡಿಮೆ ಟೈಮ್ ತಗೋಬೇಕು. ಕಡಿಮೆ ಟೈಮ್ ತಗೊಂಡು ನಾವು ಇಲ್ಲಿ ಕೊಟ್ಟಿರೋದನ್ನ ಹೇಗೆ ಬೇಗ ಮುಗಿಸೋದು ಅಂತ ನೋಡೋಣ, ಆಯ್ತಾ. ಕಡಿಮೆ ಟೈಮಿಗೆ ಫಸ್ಟ್ ಆ ಮೆಥಡ್ ಅನ್ನ ಹೇಳ್ಕೊಡ್ತೀನಿ, ಈಸಿಯೆಸ್ಟ್. 1 ಮಿನಿಟ್ ಅಲ್ಲಿ ಪೆನ್ ಬೇಕಾಗೇ ಇಲ್ಲ, ಹಾಗೆ ನೋಡಿದ ತಕ್ಷಣ ನೀವು ಆನ್ಸರ್ ಹೇಳ್ಬೇಕು ಅಲ್ಲೇ. ಅದೇ ತರ ಹೇಗೆ ಅಂತ ಶಾರ್ಟ್ ಟ್ರಿಕ್ ನೋಡೋಣ ಈಗ. ಶಾರ್ಟ್ ಟ್ರಿಕ್ ನೋಡೋಣ. ಇಲ್ಲಿ ಏನ್ ಕೊಟ್ಟಿರ್ತಾನೆ ಅದನ್ನ ಡೈರೆಕ್ಷನ್ಸ್ ಹಾಗೆ ಬರೋಣ. ಫಸ್ಟ್ ಅವನು ಏನ್ ಕೊಟ್ಟಿದ್ದಾನೆ ಕ್ವೆಶನ್ಸ್ ಅದು ನೋಡೋಣ. ಮಿಂಟು ವಾಕ್ 80 meters ಟುವರ್ಡ್ಸ್ ಸೌತ್ ಅಂತ ಕೊಟ್ಟಿದ್ದಾನೆ. ಮಿಂಟು ವಾಕ್ 80 meters ಟುವರ್ಡ್ಸ್ ಸೌತ್ ಅಂತ ಕೊಟ್ಟಿದ್ದಾನೆ. ಸೌತ್ ಕಡೆಗೆ ಎಷ್ಟು ಹೋಗ್ತಾನೆ ಅವನು, 80 meters ಹೋಗ್ತಾನೆ. ಅದನ್ನ ಬರೀರಿ ಇಲ್ಲಿ ಅಷ್ಟೇ. ಸೌತ್ಗೆ ಅವನು 80 meters ಹೋಗ್ತಾನೆ. ಕಲ್ತ್ಕೊಡೋರಿಗೆ ನಿಧಾನಕ್ಕೆ ಕಲಿ. ಸೌತ್ಗೆ 80 meters ಹೋಗ್ತಾನೆ. ನೆಕ್ಸ್ಟ್ ಒನ್, ಮೂವ್ 70 meters ಟುವರ್ಡ್ಸ್ ಈಸ್ಟ್. ಈಸ್ಟ್ಗೆ ಎಷ್ಟು ಹೋಗ್ತಾನೆ, 70 meters ಹೋಗ್ತಾನೆ. ಸೇಮ್ ಥಿಂಗ್. ಅಂಡ್ ದೆನ್ ಮೂವ್ಸ್ ಎ ಡಿಸ್ಟೆನ್ಸ್ ಆಫ್ 40 meters ಟುವರ್ಡ್ಸ್ ನಾರ್ತ್. ನಾರ್ತ್ಗೆ ಎಷ್ಟು ಹೋಗ್ತಾನೆ, 40 meters ಹೋಗ್ತಾನೆ. ನೆಕ್ಸ್ಟ್ ಅಗೈನ್ ಹಿ ಮೂವ್ಸ್ ಟುವರ್ಡ್ಸ್ 40 meters ಟುವರ್ಡ್ಸ್ ವೆಸ್ಟ್ ಹೋಗ್ತಾನೆ. ವೆಸ್ಟ್ ಎಷ್ಟು, ವೆಸ್ಟ್ 40 meters ಹೋಗ್ತಾನೆ. ಈ ತರ ರೆಪ್ರೆಸೆಂಟ್ ಮಾಡ್ಕೊಂಡ್ರೆ ಗೊತ್ತಾಗುತ್ತಲ್ವಾ. ಸೌತ್ಗೆ 80, ಈಸ್ಟ್ಗೆ 70, ನಾರ್ತ್ಗೆ 40, ವೆಸ್ಟ್ಗೆ 40 ಹೋಗ್ತಾನೆ. ಏನ್ ಮಾಡ್ಬೇಕಂದ್ರೆ ಈ ತರ ಪ್ರಾಬ್ಲಮ್ಸ್ ನ ಸಿಂಪಲ್ ಆಗಿ ಮಾಡ್ಬೇಕಂದ್ರೆ ಒಂದು ಟ್ರಿಕ್ಸ್ ಇದೆ. ಏನಂದ್ರೆ ಸೇಮ್ ಬಂದ್ರೆ ಆಡ್ ಮಾಡಬೇಕು, ಸೇಮ್ ಡೈರೆಕ್ಷನ್ಸ್ ಬಂದ್ರೆ ಆಡ್, ಸೇಮ್ ಅಂಡ್ ಆಪೋಸಿಟ್ ಬಂದ್ರೆ
ಕ್ಯಾನ್ಸಲ್ ಮಾಡಬೇಕು ಅಥವಾ ಸಬ್ಸ್ಟ್ರಾಕ್ಟ್ ಮಾಡಬೇಕು ಅಂದ್ಕೊಳ್ಳಿ. ಸಬ್ಸ್ಟ್ರಾಕ್ಟ್ ಮಾಡಬೇಕು. ವಾಟ್ ಈಸ್ ಸೇಮ್? ಸೇಮ್ ಅಂದ್ರೆ ಏನು? ಇಲ್ಲಿ ಸೇಮ್ ಅಂದ್ರೆ ಏನ್ ಬರುತ್ತೆ ನೋಡಿ. ಸೇಮ್ ಡೈರೆಕ್ಷನ್ಸ್ ಅಂತ ಹೇಳಿದ್ವಿ. ಸೇಮ್ ಡೈರೆಕ್ಷನ್ ಅಂದ್ರೆ ಈಗ 2 ಎನ್ ಬಂದ್ಬಿಡ್ತು. ಎನ್ ಬಂದ್ರೆ ಇ ಬಂದ್ರೆ ಡಬ್ಲ್ಯೂ ಬಂದ್ರೆ ಎಸ್ ಒಟ್ಟಿಗೆ ಬರುತ್ತೆ. ಇಲ್ಲಿ N40 ಇರುತ್ತೆ, ಇಲ್ಲಿ N80 ಇರುತ್ತೆ. 40 80 ಮಾಡಿದಾಗ ಏನು ಒಟ್ಟಿಗೆ ಬರೀಬಹುದು? N12 ಮೀನ್ಸ್ ಇಲ್ಲಿ N40 ಸಪೋಸ್ N30 ಇರುತ್ತೆ. ಆಗ ಇದೆರಡನ್ನು ಜಾಯಿನ್ ಮಾಡಿ ಏನಂತ ಬರೀತೀರಾ? N70 ಅಂತ ನಾವು ಅದನ್ನ ರೆಪ್ರೆಸೆಂಟ್ ಮಾಡ್ಬೋದು. N70 ಆಗುತ್ತೆ. ಅದೇ ತರ ಇಲ್ಲಿ ಸೇಮ್ ಇದ್ದಾಗ ನಾವು ಅದನ್ನ ಆಡ್ ಮಾಡಬೇಕಾಗುತ್ತೆ. ಆಪೋಸಿಟ್ ಇದ್ದಾಗ ಸಬ್ಸ್ಟ್ರಾಕ್ಟ್. ಆಪೋಸಿಟ್ ಡೈರೆಕ್ಷನ್ಸ್ ಅಂದ್ರೆ ಏನ್ ಬರುತ್ತೆ ಗೊತ್ತು? ನಾರ್ತ್ಗೆ ಸೌತ್ ಬರುತ್ತೆ, ಈಸ್ಟ್ಗೆ ವೆಸ್ಟ್ ಬರುತ್ತೆ. ನಾರ್ತ್ಗೆ ಸೌತ್ ಬರುತ್ತೆ, ಈಸ್ಟ್ಗೆ ವೆಸ್ಟ್ ಬರುತ್ತೆ. ಸೇಮ್ ಇದ್ದಾಗ ಆಡ್ ಮಾಡಬೇಕು, ಆಪೋಸಿಟ್ ಇದ್ದಾಗ ಅವೆರಡು ಸಬ್ಸ್ಟ್ರಾಕ್ಟ್ ಅಥವಾ ಕ್ಯಾನ್ಸಲ್. ಸೇಮ್ ಇದ್ರೆ ಸೇಮ್ ವ್ಯಾಲ್ಯೂಸ್ ಇದ್ದಾಗ ಕ್ಯಾನ್ಸಲ್ ಆಗೋಗುತ್ತೆ. ಇದು ಗೊತ್ತಾಗಿದೆ ಅಲ್ವಾ? ಈಗ ನೋಡೋಣ. ಇಲ್ಲಿ ನೋಡಿದ್ರೆ ಸೌತ್ಗೆ ನಾರ್ತ್ ಅಪೋಸಿಟ್, ಇದೆರಡೂ ತಗೊಳ್ಳಿ. ಎನ್ ಅಲ್ವಾ? ಸೌತ್ಗೆ ನಾರ್ತ್ ಆಪೋಸಿಟ್. ಸಬ್ಸ್ಟ್ರಾಕ್ಟ್ ಮಾಡೋಣ. 80ಲಿ 40 ಹೋದ್ರೆ ಎಷ್ಟು ಬಂತು? 40 ಬಂತು. ಎಸ್ ಎನ್ಗಿಂತ ಜಾಸ್ತಿ ಇದೆ, ಆಗ ಎಸ್ ಅನ್ನೇ ತಗೋಬೇಕು ನಾವು. ಎಸ್ ಎನ್ಗಿಂತ ಸೌತ್ಗಿಂತ ನಾರ್ತ್ ಜಾಸ್ತಿ ಇದೆ, ಎಸ್ನೇ ಕಾಣಿಸುತ್ತೆ. 80 - 40 ಮಾಡಿದ್ರೆ ಉಳ್ಕೊಳ್ಳೋ ರಿಮೈನಿಂಗ್ ಇಲ್ಲಿ ಬರಿಬೇಕು 40. ಆಯ್ತಾ? ನೆಕ್ಸ್ಟ್ ಈಸ್ಟ್ ವೆಸ್ಟ್ ಆಪೋಸಿಟ್ ಸೈಡ್ಸ್. ಈಸ್ಟ್ 70 ಇದೆ, ವೆಸ್ಟ್ ಎಷ್ಟಾಯ್ತು? 40 ಆಯ್ತು. ಮೈನಸ್ ಮಾಡಿ. 70ಲಿ 40 ಮೈನಸ್ ಮಾಡಿದ್ರೆ ಎಷ್ಟಾಯ್ತು? 30. ಇವೆರಡಲ್ಲಿ ವಿಚ್ ಒನ್ ಇಸ್ ಬಿಗರ್ ಹಿಯರ್? ಈಸ್ಟ್ ಇಸ್ ಬಿಗರ್. ದೆನ್ ಈಸ್ಟ್ 30. ಈಸ್ಟ್ 30 ಆಯ್ತಾ? ಇಲ್ಲಿ ಬಂತು ನಿಮ್ಗೆ ಡೈರೆಕ್ಷನ್. ಯಾವ ಡೈರೆಕ್ಷನ್ ಅಲ್ಲಿ ಇದ್ದಾನೆ? ಸೌತ್ ಈಸ್ಟ್ ಡೈರೆಕ್ಷನ್ ಅಲ್ಲಿ ಇದ್ದಾನೆ ಮ್ಯಾಮ್. ಬಟ್ ಇಲ್ಲಿ 2 ಇದೆ, ಯಾವ ವ್ಯಾಲ್ಯೂ ತಗೋತೀರಾ? 40 30 ಅಲ್ಲಿ ಇಲ್ವೇ ಇಲ್ಲ. ಇಲ್ಲಿ 40 ಇದೆ ಅಂದ್ಬಿಟ್ಟು 40 ಸೌತ್ ಈಸ್ಟ್ ಅಂತ ಹಾಕ್ಬಾರ್ದು. ಇಲ್ಲಿ ಏನ್ ಮಾಡ್ಬೇಕಂದ್ರೆ ಅಗೇನ್ ಇಲ್ಲಿ ಪೈಥಾಗರಸ್ ಥಿಯರಮ್ ನ ಇಲ್ಲಿ ಅಪ್ಲೈ ಮಾಡ್ಬೇಕು. 40 ಸ್ಕ್ವೇರ್ ಪ್ಲಸ್ 30 ಸ್ಕ್ವೇರ್. ಇದನ್ನ ಮಾಡಿದಾಗ ನಿಮ್ಗೆ 2500 ಬರುತ್ತೆ, 50 ಬರುತ್ತೆ. 40 ಸ್ಕ್ವೇರ್ 30 ಸ್ಕ್ವೇರ್ ಮಾಡಿದ್ರೆ ನಿಮ್ಗೆ 50. ಸೇಮ್ ಪ್ರೀವಿಯಸ್ ಏನು ಹೇಳಿದೆ, ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡ್ತೀವಲ್ಲ ಆ ತರ ಇಲ್ಲಿ ಅಪ್ಲೈ ಮಾಡಬೇಕು. ಹೇಗೆ ಬರ್ದೇ ತೋರಿಸ್ಕೊಡ್ತೀನಿ, ನಿಮಗೆ ಡೌಟ್ ಆಗೋದು ಬೇಡ. ಇಲ್ಲಿದೆ ನಿಮಗೆ ಅದು ಕ್ವೆಶನ್ ಮಾರ್ಕ್ದು ಬೇಕಂದ್ರೆ ಸ್ಕ್ವೇರ್ ರೂಟ್ ಆಫ್ ಇವೆರಡು 40 ಸ್ಕ್ವೇರ್ ಪ್ಲಸ್ 30 ಸ್ಕ್ವೇರ್. 40 ಸ್ಕ್ವೇರ್ 30 ಸ್ಕ್ವೇರ್ ತಗೋಬೇಕು. ಸ್ಕ್ವೇರ್ 30 ಸ್ಕ್ವೇರ್. ಈಗ ಇದನ್ನ ಮಾಡಿದ್ರೆ ಗೊತ್ತಿದೆ ಅಲ್ವಾ? ನಾನು ಪ್ರೀವಿಯಸ್ ಆಗಲೇ ಹೇಳಿದ್ದೀನಿ. 1600 ಪ್ಲಸ್ 900. 1600 ಪ್ಲಸ್ 900. ನೆಕ್ಸ್ಟ್ 1600 ಮತ್ತೆ 900 ಮಾಡಿದ್ರೆ ಎಷ್ಟು ಬರುತ್ತೆ? 2500 is equal to what? 50. 50 southeast. 50 southeast is the ಆನ್ಸರ್. ಇದು ಶಾರ್ಟೆಸ್ಟ್ ಮೆಥಡ್. ಇದೆಲ್ಲ ಗೊತ್ತಿದೆ. ಸೇಮ್ ಬಂದಾಗ ಆಡ್ ಮಾಡಬೇಕು, ಅಪೋಸಿಟ್ ಬಂದಾಗ ಸಬ್ಸ್ಟ್ರಾಕ್ಟ್ ಮಾಡಬೇಕು. ಅವೆರಡರಲ್ಲೂ ಯಾವ್ದು ಹೈಯೆಸ್ಟ್ ಇರುತ್ತೆ ಅದನ್ನ ಕನ್ಸಿಡರ್. ಸೌತ್ ನಾರ್ತ್ ಅಲ್ಲಿ ಹೈಯೆಸ್ಟ್ ಎಸ್ ಇದೆ, ಈಸ್ಟ್ ವೆಸ್ಟ್ ಅಲ್ಲಿ ಹೈಯೆಸ್ಟ್ ಇ ಇದೆ. ಅದನ್ನ ಕನ್ಸಿಡರ್ ಮಾಡಿದ್ರೆ ಶಾರ್ಟ್ ಟೈಮ್ ಪೀರಿಯಡ್ ಅಲ್ಲಿ ನೀವು ಇದನ್ನ ಆನ್ಸರ್ ಮಾಡಬೇಕು. ಗೊತ್ತಾಗಿದೆ ಅಲ್ವಾ? ನೆಕ್ಸ್ಟ್ ಒಂದ್ 2-3 ಕ್ವೆಶನ್ ಮಾಡ್ತಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಕ್ವೆಶನ್ ನೋಡೋಣ. ರಾಧಿಕಾ ಸ್ಟಾರ್ಟೆಡ್ from point A in north direction. After walking for 5 minutes, she turned to her left and walked 6 meters. Now she turned to her left and walked 4 meters. After which she turned to her left again. Now she walked 5 meters and turned to her right and walked 15 meters. Now finally she turned to her left. In which direction ಈಸ್ ಶಿ ಹೆಡ್ಡಿಂಗ್? ಯಾವ ಡೈರೆಕ್ಷನ್ ಅಲ್ಲಿ ಅವಳಿದ್ದಾಳೆ ಅಂತ ಇಷ್ಟೊಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಇದನ್ನ ಮಾಡೋದಕ್ಕೂ ಮುಂಚೆ ನಾನು ನಿಮಗೆ ಒಂದು ಶಾರ್ಟ್ ಟ್ರಿಕ್ ಹೇಳ್ತೀನಿ. ಶಾರ್ಟ್ ಟ್ರಿಕ್ ಮಾಡೋಣ. ಇದಿಷ್ಟು ಲೆಂತ್ ನೀವು ಡಯಾಗ್ರಾಮ್ ಬರೆದು ಅದೆಲ್ಲ ಮಾಡ್ತೀನಿ ಅಂತಂದ್ರೆ ತುಂಬಾ ಟೈಮು ಎಲಾಬ್ರೇಟ್ ಆಗುತ್ತೆ. ಅಷ್ಟೊಂದು ಟೈಮು ಎಲಾಬ್ರೇಟ್ ಆಗುತ್ತೆ. ನಾವೀಗ ನಿಮಗೆ ಒಂದು ಶಾರ್ಟ್ ಟ್ರಿಕ್ ಹೇಳ್ಕೊಡ್ತೀನಿ, ಅದನ್ನ ಮಾಡೋಣ.
ಲೆಫ್ಟ್ ಮತ್ತೆ ಲೆಫ್ಟ್ ಸೈಡ್ ಬಂದ್ರೆ ಸೇಮ್ ಸೈಡ್ ಬಂದ್ರೆ ಆಡ್ ಮಾಡಿ. ಸೇಮ್ ಸೈಡ್ ಬಂದ್ರೆ ಫಾರ್ ಎಕ್ಸಾಂಪಲ್ ಸೇಮ್ ಸೈಡ್ ಅಂದ್ರೆ ಏನು, ಲೆಫ್ಟ್ ಲೆಫ್ಟ್ ರೈಟ್ ರೈಟ್ ಬಂದ್ರೆ ನೀವು ಆಗ ಅದನ್ನ ಆಡ್ ಮಾಡಬೇಕಾಗುತ್ತೆ. ಆಪೋಸಿಟ್ ಸೈಡ್ಸ್, ಆಪೋಸಿಟ್ ಸೈಡ್ ಬಂದ್ರೆ ಸಬ್ಸ್ಟ್ರಾಕ್ಟ್ ಅಥವಾ ಕ್ಯಾನ್ಸಲ್. ಒಳ್ಳೆ ವರ್ಡ್ ಕ್ಯಾನ್ಸಲ್. ಕ್ಯಾನ್ಸಲ್ ಮಾಡಿ ಅಂದ್ರೆ ಲೆಫ್ಟ್ ರೈಟ್ ಬಂದ್ರೆ ನೀವು ಅದನ್ನ ಕ್ಯಾನ್ಸಲ್ ಮಾಡಿ ಅಂತ ಅರ್ಥ. ಲೆಫ್ಟ್ ಮತ್ತೆ ರೈಟ್ ಬಂದ್ರೆ ನೀವು ಅದನ್ನ ಕ್ಯಾನ್ಸಲ್ ಮಾಡಿ ಅಂತ ಅರ್ಥ. ಇದು ಗೊತ್ತಿರಬೇಕು ಬೇಸಿಕ್. ಸೇಮ್ ಸೈಡ್ ಬಂದ್ರೆ ಆಡ್ ಅಪ್ ಮಾಡ್ತೀರಾ, ಆಪೋಸಿಟ್ ಸೈಡ್ಸ್ ಬಂದ್ರೆ ಲೆಫ್ಟ್ಗೆ ಆಪೋಸಿಟ್ ರೈಟ್ ಕ್ಯಾನ್ಸಲ್ ಮಾಡ್ತೀರಿ. ಇಲ್ಲಿ ಎಷ್ಟು ಲೆಫ್ಟ್ ಇದೆ ಎಷ್ಟು ರೈಟ್ ಇದೆ ಅನ್ನೋದನ್ನ ಫಸ್ಟ್ ನೋಟ್ ಮಾಡ್ಕೊಳ್ಳೋಣ ನಾವು. ಕ್ವೆಶ್ಚನ್ ಓದ್ತಾ ನೋಡೋಣ. Radhika started from the point A is not the direction after walking 5 meter. ನಿಮಗೆ ಅವಳು ಎಷ್ಟು ಡಿಸ್ಟೆನ್ಸ್ 5 ಮೀಟರ 10 ಮೀಟರ 15 ಮೀಟರ ಬೇಡ, ಯಾಕೆಂದ್ರೆ ಇಲ್ಲಿ ಡಿಸ್ಟೆನ್ಸ್ ಕೇಳಿಲ್ಲ. ಬರೀ ಅವ್ನು ಕೇಳಿರೋದೇನು ಡೈರೆಕ್ಷನ್ ಮಾತ್ರ. ಲೆಫ್ಟ್ ಇದಾರಾ ರೈಟ್ ಇದಾರಾ ಅಂತ ನೋಡ್ಕೋಬೇಕು. ಇಲ್ಲಿ ಯಾವ ಕಡೆಗೆ ಫಸ್ಟ್ ಲೆಫ್ಟ್ ಟರ್ನ್ ಆಗಿದ್ದಾಳೆ, ಲೆಫ್ಟ್ ಬರೀರಿ. ನೆಕ್ಸ್ಟ್ ನೌ ಶಿ ಟರ್ನ್ ಟು ಹರ್ ಲೆಫ್ಟ್, ಅಗೇನ್ ಲೆಫ್ಟ್ ಬರೀರಿ. ವಾಕ್ಡ್ 4 ಮೀಟರ್ ಆಫ್ಟರ್ ವಿಚ್ ಶಿ ಟರ್ನ್ ಟು ಲೆಫ್ಟ್. ಎಷ್ಟು ಲೆಫ್ಟ್ ಆಯ್ತು, 1 2 3 ಲೆಫ್ಟ್ ಆಯ್ತು. ಆಫ್ಟರ್ ವಾಕಿಂಗ್ 5 ಮೀಟರ್ 1 ಲೆಫ್ಟ್, ಇದೊಂದು ಲೆಫ್ಟ್ ಆಗುತ್ತೆ, ಇದೊಂದು ಲೆಫ್ಟ್. ನೆಕ್ಸ್ಟ್ ನೌ ಶಿ ವಾಕ್ 5 ಮೀಟರ್ ಅಂಡ್ ಟರ್ನ್ ಟು ಹರ್ ರೈಟ್, ರೈಟ್ ರೈಟ್ ಆರ್ ಹರ್ ರೈಟ್ and walked 15 meter. Now finally she turned to her left. Last ಅಲ್ಲಿ again left ಗೆ ಟರ್ನ್ ಆಗ್ತಾಳೆ. Finally she turned left. In which direction is she heading ಅಂತ ಕೊಟ್ಟಿದ್ದಾನೆ. ಯಾವ ಡೈರೆಕ್ಷನ್ ಅಲ್ಲಿ ಇದ್ದಾನೆ. ಫಸ್ಟ್ ಈ ತರ ಬರೆದ್ರಿ ಅಲ್ವಾ, ನಾನು ಹೇಳಿದ್ದೆ ಆಪೋಸಿಟ್ ಡೈರೆಕ್ಷನ್ಸ್ ಬಂದ್ರೆ ನೀವು ಕ್ಯಾನ್ಸಲ್ ಮಾಡಿ ಅಂತ ಹೇಳಿದ್ದೀನಿ. ಇಲ್ಲಿ ಕ್ಯಾನ್ಸಲ್ ಮಾಡೋದು ಏನಾಗುತ್ತೆ, 1 6 ಮತ್ತೆ 1 L ಕ್ಯಾನ್ಸಲ್ ಆಗುತ್ತೆ. ಉಳ್ಕೊಂಡಿದ್ದು ಎಷ್ಟು ನಿಮ್ಗೆ 3 L ಅಷ್ಟು ಉಳ್ಕೋದು. ಇಲ್ಲಿ ಏನ್ ಮಾಡ್ಬೇಕಾಗಿರೋದು ಅಂದ್ರೆ ನೀವು ಯಾವ ಕಡೆ ಅವಳು ಫಸ್ಟ್ ಫೇಸ್ ಮಾಡಿದಾಳೆ ಅಂತ. ರಾಧಿಕಾ ಸ್ಟಾರ್ಟೆಡ್ ಫ್ರಮ್ ಪಾಯಿಂಟ್ ಎ ಇನ್ ನಾರ್ತ್ ಡೈರೆಕ್ಷನ್. ನಾರ್ತ್ ಡೈರೆಕ್ಷನ್ ಕಡೆ ಇದ್ದಾಳೆ, ನಾರ್ತ್ ಡೈರೆಕ್ಷನ್ ಕಡೆ ಇದ್ದಾಳೆ ಅಂತ ಅವರೇ ಹೇಳಿದ್ದಾನೆ. ಇಲ್ಲೇನ್ ಕ್ಯಾನ್ಸಲ್ ಮಾಡಿರ್ತೀರ ಒಂದೊಂದು ಸೈಡ್ ಕ್ಯಾನ್ಸಲ್ ಅಂದ್ರೆ 3 L 3 ಟೈಮ್ಸ್ ಲೆಫ್ಟ್ ಗೆ ಟರ್ನ್ ಆಗ್ತಾಳೆ. ಈ ನಾರ್ತ್ ಡೈರೆಕ್ಷನ್ ಅಲ್ಲಿ ಇಲ್ಲಿ ಇದ್ದಾಳೆ. ಲೆಫ್ಟ್ ಯಾವುದು ರೈಟ್ ಯಾವುದು, ಇದು ಲೆಫ್ಟ್, ಇದು ರೈಟ್. ಓಕೆ, ಲೆಫ್ಟ್ ಸೈಡ್ ರೈಟ್ ಸೈಡ್ ಆಯ್ತು. ಲೆಫ್ಟ್ ಗೆ 3 ಟೈಮ್ಸ್ ಟರ್ನ್ ಆಗ್ತಾಳೆ ಅಂತ ಇಲ್ಲಿದೆ. ಲೆಫ್ಟ್ ಗೆ 3 ಟೈಮ್ಸ್ ಎಷ್ಟಾಯ್ತು, 1 2 3. 1 ಲೆಫ್ಟ್ ಈಕ್ವಲ್ ಟು 90 ಡಿಗ್ರಿ, 90 ಡಿಗ್ರಿ ಅಷ್ಟು ಟರ್ನ್ ಆಗ್ತಾಳೆ ಅಂತ. 1 2 3. ಈಗ ಯಾವ ಡೈರೆಕ್ಷನ್ ಅಲ್ಲಿ ಇದ್ದಾಳೆ ಅವಳು, ಈಸ್ಟ್ ಡೈರೆಕ್ಷನ್ ಅಲ್ಲಿ ಇದ್ದಾಳೆ. ಆನ್ಸರ್ ಏನಿದಕ್ಕೆ, ಈಸ್ಟ್ ಡೈರೆಕ್ಷನ್ ಇಸ್ ದ ಆನ್ಸರ್. ನೀವು ಅದನ್ನ ಬಿಟ್ಟು ಫುಲ್ ಪ್ರಾಬ್ಲಮ್ನ ಎಲ್ಲಾನು ಡಯಾಗ್ರಾಮ್ ಹಾಕಿ ಬರೀತೀನಿ ಅಂತಂದ್ರೆ ತುಂಬಾ ಟೈಮ್ ತಗೊಳುತ್ತೆ. ಎಕ್ಸಾಮ್ ಅಲ್ಲಿ ಬೇಗ ಮುಗಿಸೋದಕ್ಕಾಗಲ್ಲ. ಒಂದು ಪ್ರಾಬ್ಲಮ್ಗೆ ನಾವು ಒಂದು 15 to 20 ಮಿನಿಟ್ಸ್ ತಗೋಬೇಕಾಗುತ್ತೆ. ಬಟ್ ಇದು ಶಾರ್ಟ್ ಟ್ರಿಕ್. ನೀವೇನಾದ್ರೂ ಇದೆಲ್ಲ ಏನು ಮಾಡಬಾರ್ದು. ಏನು ಮಾಡ್ಬೇಕು ಗೊತ್ತಾ, ಇಲ್ಲಿ